ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವಾಗ ಹೋಗ್ತಾ ಇದ್ದೀವಿ ಅಂಬಾನಿ ಮನೆ ಕಡೆಗೆ. ಸದ್ಯಕ್ಕೆ ಬ್ಯಾಂಡ್ರಾವರ್ಲಿ ಸೀಲಿಂಗ್ ಮೇಲೆ ಇದ್ದೀವಿ. ಇದರ ಒಂದು ಡಿಸ್ಕ್ರಿಪ್ಷನ್ ವಿಡಿಯೋನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ತುಂಬ ದೂರದಿಂದನೇ ಆಲ್ರೆಡಿ ಅಂಬಾನಿಯವರ ಮನೆ ಕಾಣಿಸ್ತಾ ಇದೆ. ಇದು ಬಂದು ಸೌತ್ ಮುಂಬೈನ ಆಲ್ಟಾಮೌಂಟ್ ರೋಡಲ್ಲಿ ಲೊಕೇಟ್ ಆಗಿರುವಂಥದ್ದು. ಹಾಗೆ ಇದರ ಹೆಸರು ಆಂಟಲಿಯಾ ಅಂತ, ಇದೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಹಾಗೆ ಅಂಬಾನಿ ಮನೆಯ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲಿಗೆ ಟೋಟಲಿ 27 ಫ್ಲೋರ್ಸ್ ಇದೆ ಆ್ಯಂಡ್ 4 ಲ್ಯಾಕ್ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಕಟ್ಟಿರುವಂಥದ್ದು. 568 ಫೀಟ್ ಹೈಟ್ ಇರುತ್ತೆ, ಅಂದರೆ 173 ಮೀಟರ್ ಹೈಟ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಅರ್ತ್ಕ್ವೇಕ್ ರೆಸಿಸ್ಟೆಂಟ್ ಟು ಮ್ಯಾಗ್ನಿಟ್ಯೂಡ್ 8. ಔಟ್ ಆಫ್ 27 ಫ್ಲೋರ್ಸ್, ಟಾಪ್ 6 ಫ್ಲೋರ್ಸ್ ಆರ್ ಪ್ರೈವೇಟ್ ರೆಸಿಡೆನ್ಷಿಯಲ್. ಹಾಗೆ 168 ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. 9 ಹೈ ಸ್ಪೀಡ್ ಎಲಿವೇಟರ್ಸ್ ಇದೆಯಂತೆ ಆ್ಯಂಡ್ 3 ರೂಫ್ ಟಾಪ್ ಎಲಿಪ್ಯಾಡ್ಸ್ ಕೂಡ ಇದೆ. ಹಾಗೆ 50 ಮೆಂಬರ್ಸ್ ಹಿಡಿಸುವಂಥ ಒಂದು ಥಿಯೇಟರ್ ಇದೆ, ಸ್ವಿಮ್ಮಿಂಗ್ ಪೂಲ್, ಸ್ಪಾ, ಹೆಲ್ತ್ ಸೆಂಟರ್, ಟೆಂಪಲ್, ಅಷ್ಟೇ ಅಲ್ಲದೆ ಸ್ನೋ ರೂಮ್ ಕೂಡ ಇದೆಯಂತೆ. ಇಡೀ ಮುಂಬೈಯಲ್ಲಿ ನಮಗೆ ಇಂಡಿಪೆಂಡೆಂಟ್ ಹೌಸಸ್ ಅಷ್ಟೊಂದು ನೋಡೋದಕ್ಕೆ ಸಿಗೋದೇ ಇಲ್ಲ. ಯೂಶ್ವಲಿ ನಮಗೆ ನೋಡೋದಕ್ಕೆ ಸಿಗೋದು ಅಪಾರ್ಟ್ಮೆಂಟ್ಸ್ಗಳೇ. ಅಂಬಾನಿ ಮನೆ ಬಿಟ್ಟರೆ SRK ಮನೆ ಒಂದು ನನಗೆ ಗೊತ್ತು, ಅದು ಬಿಟ್ಟರೆ ನಾನು ಎಲ್ಲೂ ನೋಡೇ ಇಲ್ಲ ಅಷ್ಟೊಂದು ಇಂಡಿಪೆಂಡೆಂಟ್ ಹೌಸಸ್ ಇನ್ ಮುಂಬೈ. ಹಾಗೆ ಇನ್ನೇನು ಅಂಬಾನಿ ಮನೆ ಹತ್ತತ್ರ ಬರ್ತಾ ಇದ್ದೀವಿ ಅನ್ಬೇಕಾದ್ರೆ ಎಲ್ಲ ಕಡೆ ಜಿಯೋ ಬೋರ್ಡ್ಸ್ ನೋಡೋದಕ್ಕೆ ಸಿಕ್ತು. ಆ್ಯಂಡ್ ರೋಡ್ಸ್ ಕೂಡ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಡ್ರೈವ್ ಮಾಡಬೇಕಾದ್ರೆ ತುಂಬ ಸ್ಮೂತ್ ಡ್ರೈವ್ ಫೀಲ್ ಆಗ್ತಾ ಇದೆ ಅಂತ. ನಾನು ಪಕ್ಕದಲ್ಲಿ ಕೂತಿದ್ದೀನಿ, ಹಾಗಾಗಿ ನನಗೂ ಗೊತ್ತಾಗ್ತಾ ಇದೆ, ಒಂಥರ ಡಿಫ್ರೆಂಟ್ ಫೀಲಿಂಗೇ ಇದೆ, ಅಂದರೆ ಸ್ಮೂತ್ ಡ್ರೈವ್ ಇದೆ ಅಂತಲೇ ಹೇಳ್ಬೋದು. ಇನ್ನೇನು 1 ನಿಮಿಷ ಇದೆ ಅಷ್ಟೇ. ಸೊ ಆಲ್ಮೋಸ್ಟ್ ಬಂದಿದ್ದೀವಿ ನಾವಿವಾಗ. ಒಂಥರ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ. ಸೊ ಇಷ್ಟು ದೂರದಿಂದ ಹೋಗಿ ಈ ಒಂದು ಅಂಬಾನಿ ಮನೆ ನೋಡೋದಕ್ಕೆ ಅಂತಲೇ ಬಂದಿದ್ದೀವಿ ಈ ಏರಿಯಾಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಲ್ಲೇ ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಒಂದು ವಿಡಿಯೋ, ಇಷ್ಟು ದೂರ ಬಂದು ಅಂಬಾನಿ ಮನೆಯ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವರ್ಲ್ಡಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರೈವೇಟ್ ಹೋಮ್ ಇದು. ಸೊ ಹತ್ತಿರದಿಂದ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವಿಡಿಯೋನ. ಆ್ಯಂಡ್ ಫೈನಲಿ ನಾವಿವಾಗ ಅಂಬಾನಿ ಮನೆ ಮುಂದೆ ಪಾಸ್ ಆಗ್ತಾ ಇದ್ದೀವಿ. ಇಲ್ಲೊಂದು ಆರ್ಮಿ ಟ್ಯಾಂಕರ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಾಗಿ ನೋಡೋದಕ್ಕೆ. ಹಾಗೆ ಮೇನ್ ಗೇಟ್ಸ್ ಬಂದು 10 to 15 ಫೀಟಷ್ಟು ಹೈಟ್ ಇದೆ. ಒಂದು ವ್ಯಾನಿಟಿ ವ್ಯಾನ್ ಕೂಡ ಇತ್ತು, ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ. ಹಾಗೆ ಒಂದು ಆ್ಯನಿಮಲ್ ಆ್ಯಂಬ್ಯುಲೆನ್ಸ್ ಇದೆ ಆ್ಯಂಡ್ ಎಲ್ಲ ಕಡೆನೂ ಪೊಲೀಸ್ಗಳೇ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ 360 ಡಿಗ್ರೀಸ್ ಕ್ಯಾಮ್ರಾಸ್ ಇದೆ, ಎಲ್ಲ ಕಡೆ ಸುತ್ತ ಕವರ್ ಆಗಿದೆ. ಹಾಗೆ ಪೊಲೀಸ್ ಜೀಪ್ ಮತ್ತು ಈ ಒಂದು ಸೆಕ್ಯೂರಿಟಿ ಗಾರ್ಡ್ಗಳ ಜೀಪ್ ಎಲ್ಲ ಬಂದು ರೇಂಜ್ ರೋವರ್ ಆಗಿದೆ ನೋಡಿ. ಆ್ಯಂಡ್ ಪೊಲೀಸ್ ಯೂನಿಫಾರ್ಮ್ ಯಾರೂ ಹಾಕ್ಕೊಂಡಿಲ್ಲ, ಅವ್ರದ್ದೇ ಒಂದು ಬೇರೆ ಥರನೇ ಯೂನಿಫಾರ್ಮ್ ಹಾಕಿದ್ದಾರೆ. ಅಂದರೆ ಅಂಬಾನಿ ಅವರೇ ಅವ್ರನ್ನ ಹೈರ್ ಮಾಡಿ ಇಟ್ಕೊಂಡಿರೋವಂಥದ್ದು. ಹಾಗೆ ಒಂದು ಫೈರ್ ಎಸ್ಟಿಂಗ್ವಿಷರ್ ಕೂಡ ಇದೆ, ಅಕಸ್ಮಾತ್ ಏನಾದರೂ ಬೆಂಕಿ ಬಿದ್ದರೆ ಅಲ್ಲಿ ಆರಿಸೋದಕ್ಕೆ ಅಂತ ಇದೆ. ಆ್ಯಂಡ್ ಎದುರುಗಡೆಯಿಂದ ವೀಡಿಯೋ ಮಾಡಿಬಿಡಿ ಅಂತ ಹೇಳಿದ್ರು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಹಾಗಾಗಿ ಸೈಡಿಂದ ಒಂದು ವೀಡಿಯೋನ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಎಲ್ಲ ಕಡೆಯಿಂದನೂ ಈ ಒಂದು ಮನೆ ಕಾಣಿಸ್ತಾ ಇದೆ, ಯಾಕಂದರೆ ಅಷ್ಟು ದೊಡ್ಡದಾಗಿದೆ. ಬಿಕಾಸ್ ಇಟ್ ಹಸ್ 27 ಫ್ಲೋರ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.